ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವೈಷ್ಣವ್ ತಗೊಂಡೇ ಬಿಟ್ಟ ದೊಡ್ಡ ನಿರ್ಧಾರನ ಕಾವೇರಿಯವರು ಮೂರ್ಛೆ ತಪ್ಪಿ ಹೋದ್ರಲ್ಲಪ್ಪ. ಹಾಗಿದ್ರೆ ಇಲ್ಲಿ ಎಲ್ಲ ಸತ್ಯ ಕೂಡ ಔಟ್ ಆಗೋ ಸಮಯ ಬಂದೇ ಬಿಡ್ತಾ. ಈ ಕಡೆ ವೈಶ್ ತಗೊಂಡ ಆ ಒಂದು ದಿಟ್ಟ ನಿರ್ಧಾರ ಸುಪ್ರೀತಾ ಹೂಡಿದ ಬಾಣಕ್ಕೆ ಈ ಕಡೆ ಕಾವೇರಿ ಮಕಾಡೆ ಮಲ್ಕೊಂಡ್ರ. ಅದರ ನಡುವೆ ಇಲ್ಲಿ ವೈಶ್ಗೆ ಲಕ್ಷ್ಮಿ ಮೇಲೆ ಲವ್ ಆಗಿದೆ. ಹಾಗಿದ್ರೆ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಅವ್ರಿಗೆ ಕೀರ್ತಿ ಬೆಂಬಿಡದೆ ಕಾಡ್ತಿದ್ದಾಳೆ. ನಿಜವಾಗ್ಲೂ ಕೂಡ ಕೀರ್ತಿ ಬಂದೇ ಬಿಟ್ಲಾ ಅನ್ನೋ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು. ಅದರ ನಡುವೆ ಈ ಕಡೆ ಲಕ್ಷ್ಮಿ ಕಾವೇರಿ ಅವ್ರಿಗೆ ಬೆಟ್ಟು ಬಿಡ್ದಂಗೆ ಕಾಡ್ತಾ ಇದ್ಲು. ಲಕ್ಷ್ಮಿಗೆ ಕೀರ್ತಿ ಮೈ ಮೇಲೆ ಬಂದಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಕಾವೇರಿ ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಕೂಡ ಗಡ 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 ಅಂತ ನಡ್ಗೋದೇ ಕೆಲಸ ಬಿಟ್ರೆ ಮತ್ತಿನ್ನೇನಿದೆ. ಈಗ ತಾನೇ ಲಕ್ಷ್ಮಿ ಜಂಜಾಟದಿಂದ ಪಾರಾಗಿ ಬಂದಿದ್ರು. ಈ ಕಡೆ ಕಾವೇರಿ ಊಟ ಮಾಡೋಕ್ಕೂ ಕೂಡ ಕದ್ದು ಊಟ ಮಾಡ್ತಿದ್ದಂತ ಕಾವೇರಿನ ಕೂಡ ನೆಮ್ಮದಿಯಾಗಿ ಬಿಟ್ಕೊಡ್ಲಿಲ್ಲ ಕೀರ್ತಿಯ ಪ್ರೇತಾತ್ಮ. ಇಲ್ಲಿ ಕೀರ್ತಿ ಪ್ರೇತಾತ್ಮ ಎಲ್ಲೂ ಕೂಡ ಇಲ್ಲ. ಲಕ್ಷ್ಮಿ ನಾಟಕ ಮಾಡ್ತಿದ್ದಾಳೆ ಕೀರ್ತಿಗೆ ಆಗಿರುವ ಅನ್ಯಾಯನ ಕಾವೇರಿ ಮುಖಾಂತರ ಬಾಯ್ ಬಿಡಿಸ್ಬೇಕು ಅಂತ. ಆದರೆ ಕಾವೇರಿ ಅವ್ರಿಗೆ ಈ ಒಂದು ಸತ್ಯ ಗೊತ್ತೇ ಇಲ್ಲ. ಹಾಗಾಗಿ ಇಲ್ಲಿ ಕಾವೇರಿ ಅವರು ಕೀರ್ತಿ ಪ್ರೇತಾತ್ಮಕ್ಕೆ ಹೆದರಿ ಬೆಂಡಾಗಿ ಬೆಳಗ್ಗೆಯಿಂದ ಮಲಗೋ ತನಕ ಕೂಡ ಲಕ್ಷ್ಮಿ ಕಾಟನ ಸಹಿಸ್ಕೊಂಡ್ರೆ, ಈ ಕಡೆ ಮಲಗೋಕ್ ಬಂದ್ರೆ ಮತ್ತದೇ ಕೀರ್ತಿ ಕಾಟ. ಈ ಕಡೆ ಲಕ್ಷ್ಮಿ ಕೀರ್ತಿಯಾಗಿ ಏನಿಲ್ಲಿ ಬಂದಿಲ್ಲ, ಆದ್ರೆ ಕೀರ್ತಿನೇ ಕಾವೇರಿ ಮುಂದೆ ಬಂದಿದ್ದಾರೆ. ಕೀರ್ತಿನ ನೋಡಿದ್ದೆ ಕಾವೇರಿ ಹೆದ್ರೋಗ್ತಿದ್ದಾರೆ. ಈ ಕಡೆ ಆಂಟಿ 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 ಅಂತಾನೆ ಕಾವೇರಿನ ಬಿಟ್ಟು ಬಿಡ್ದಂಗೆ ಬೆಂಬಿಟ್ಕೊಂಡು ಬೆನ್ನತ್ತದ ಬೇತಾಳ ತರ ಪ್ರೇತಾತ್ಮ ಕೀರ್ತಿ ಕಾಟ ಕೊಡ್ತಾ ಇದ್ರೆ, ಈ ಕಡೆ ತಪ್ಪಿಸ್ಕೊಂಡು ಓಡ್ತಿದ್ದಾರೆ ಕಾವೇರಿ ಬಾತ್ರೂಮ್ಗೆ ಹೋದ್ರೂ ಕೂಡ ಕೀರ್ತಿ ಬಿಡ್ತಿಲ್ಲ. ಅಬ್ಬಬ್ಬ ಏನಿದು ಕೀರ್ತಿ ಪ್ರೇತಾತ್ಮ ನಿಜವಾಗ್ಲೂ ಕೂಡ ಬಂದು ಕಾವೇರಿಗೆ ಕಾಟ ಕೊಡ್ತಿದ್ಯೇನೋ ಅನ್ನೋಷ್ಟ್ರ ಮಟ್ಟಿಗೆ ಈ ಕಡೆ ಕಾವೇರಿ ಭಯಭೀತರಾಗಿದ್ದಾರೆ. ನಿಜ ಈ ಕಡೆ ಕೀರ್ತಿ ಆಂಟಿ ನೀವು ನನ್ನನ್ನು ಹೇಗೆ ಸಾಯಿಸಿದ್ರಲ್ವಾ, ವಧು ಹಾಗೆ ನಾನು ಕೂಡ ನಿಮ್ಮನ್ನ ಸಾಯಿಸ್ತೀನಿ ಅಂತಾಳೆ. ಈ ಕಡೆ ಕಾವೇರಿಯವರು ನಾನು ಎಲ್ಲಿ ಸಾಯಿಸ್ದೆ ಅಂತಂದ್ರೆ ಏನು ಆಂಟಿ ನೀವು ನನ್ನ ಸಾಯಿಸ್ಲಿಲ್ವಾ, ನೀವು ನನ್ಗೇನು ಮಾಡಿದ್ರಿ ಅನ್ನೋ ಸತ್ಯ ಒಪ್ಕೋಬೇಕಲ್ವ. ನೀವು ನನ್ನನ್ನು ಹೇಗೆ ಸಾಯಿಸಿದ್ರು ಹಾಗೆ ನಾನು ನಿಮ್ಮನ್ನು ಸಾಯಿಸ್ಬೇಕಲ್ವ. ನನ್ನ ವೈಶ್ನ ಯಾಕೆ ದೂರ ಮಾಡಿದ್ರಿ? ವೈಶ್ಗೋಸ್ಕರ ಅಲ್ವಾ. ವೈಶ್ ನಿಮ್ಮಿಂದ ದೂರ ಆಗ್ಬಿಟ್ರೆ ನನ್ನನ್ನು ಹೇಗೆ ಸಾಯಿಸಿದ್ರು ಹಾಗೆ ನಾನು ನಿಮ್ಮನ್ನ ಸಾಯಿಸ್ತೀನಿ. ಎಲ್ಲರಿಂದ ನೀವು ಕೂಡ ದೂರ ಆಗ್ತೀರಾ, ನಿಮ್ಮ ಮಗನಿಂದ ದೂರ ಆಗ್ತೀರಾ. ಖಂಡಿತ ನಾನು ನಿಮ್ಮನ್ನ ಬಿಡುವುದಿಲ್ಲ, ಖಂಡಿತ ನಿಮ್ಮನ್ನ ಕೊಂದೇ ತೀರ್ತೀನಿ ಅಂತ ಕೀರ್ತಿ ಸಾಯಿಸೋಕೆ ಹೋದ್ರೆ ಕಾವೇರಿ ಕಿಟ್ಟಾರ್ ಅಂತ ಕಿಚ್ಕೋತಿದ್ದಾರೆ. ಅದೇ ಸಮಯಕ್ಕೆ ಈ ಕಡೆ ವೈಷ್ಣವ್ ಡಾಕ್ಟರ್ ಹತ್ರ ಮಾತಾಡಬೇಕು ಅಂತ ಹೊರಗಡೆ ಬರ್ತಾನೆ. ಡಾಕ್ಟರ್ ಬರ್ತೀನಿ ಅಂತ ಹೇಳ್ತಾರೆ. ಲಕ್ಷ್ಮಿ ಹುಷಾರಾದ್ರೆ ಸಾಕು ಅಂತ ಅನ್ಕೋತಿರೋ ವೈಷ್ಣವ್ಗೆ ಮಗದೊಂದು ಶಾಕ್. ಕಾವೇರಿ ರೂಮಿಂದ ದೊಡ್ಡ ಸೌಂಡ್ ಕೇಳಿಸ್ತದೆ. ಸುಪ್ರೀತಾನು ಕೂಡ ಅಲ್ಲಿಗೆ ಬರ್ತಾರೆ. ಏನಿದು ಅಂತ ಅನ್ಕೋತಿದ್ದಾಗೆ ಡೋರ್ ಓಪನ್ ಮಾಡಿ ಅಂತಿದ್ರೆ ಆ ಕಡೆ ಕಾವೇರಿ ಡೋರ್ ಓಪನ್ ಮಾಡ್ತಿಲ್ಲ. ಬಾತ್ರೂಮಿಂದ ಮತ್ತೆ ಹೊರಗಡೆ ಬರ್ತಾರೆ. ಈ ಕೀರ್ತಿಗೆ ಹೇಗಾದ್ರೂ ಮಾಡಿ ಪಾಠ ಕಲಿಸ್ಲೇಬೇಕು ಅಂತ ಅನ್ಕೋತಾ ಇದ್ರೆ ಈ ಕಡೆ ಏನಿದು ಅಪ್ಪ ಇಲ್ವಾ ಅಂದಾಗ ಈ ಕಡೆ ಕೃಷ್ಣಕಾಂತ್ ಅವ್ರು ಕೂಡ ಹೊರಗಡೆಯಿಂದ ಬರ್ತಾರೆ. ನಾನು ಫೋನ್ ಮಾಡ್ಲಿಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಹಾಗಿದ್ರೆ ಅಮ್ಮ ಯಾಕೆ ಈ ರೀತಿ ಆಡ್ತಿದ್ದಾರೆ, ಒಳಗಡೆ ಹೆದರ್ಕೋತಿದಾರಲ್ಲ ಅಂತ ವೈಷ್ಣವ್ ಅಂತ ಹೇಳ್ತಿದ್ರೆ ಸುಪ್ರೀತಾ ಅವರು ನನ್ನನ್ನು ಕೂಡ ಅದಕ್ಕೆ ಹೊರಗಡೆ ಕಳಿಸ್ಬಿಟ್ರು ಅಂತ ಹೇಳ್ತಾರೆ. ಯಾಕೆ ಏನು ಅಂದಾಗ ನನ್ನ ಮಾತು ಅವ್ರಿಗೆ ಮೊದಲೇ ಇಷ್ಟ ಆಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನನ್ನನ್ನು ಕೂಡ ಆಚೆ ಕಳಿಸಿದ್ರು ಅಂತ ವೈಷ್ಣವ್ಗೆ ಸುಪ್ರೀತಾ ಹೇಳ್ತಿದ್ದಾರೆ. ಅದ್ರ ನಡುವೆ ಈ ಕಡೆ ಕಾವೇರಿ ಅವ್ರಿಗೆ ಮಗನ ಧ್ವನಿ ಕೇಳಿಸುತ್ತೆ. ಪುಟ ನೀನೇನು ಯೋಚನೆ ಮಾಡಬೇಡ ಪುಟ, ಇವಳನ್ನ ನಾನೇ ನೋಡ್ಕೋತೀನಿ, ಈ ಕೀರ್ತಿಗೆ ನಾನೇ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತಿದ್ದಾರೆ. ಅಪ್ಪಪ್ಪ ಎಲ್ಲಿಂದನಪ್ಪ ಬಂತು ಈ ಧೈರ್ಯ ಕಾವೇರಿಗೆ ಅಂತ ಅನ್ಕೋಬೇಕು. ಬಿಕಾಸ್ ಕೀರ್ತಿ ಅಂದ್ರೆ ಹೆದರ್ಕೊಂಡು ನಿದ್ದೆಲ್ಲೂ ಕೂಡ ಕನ್ವರ್ಸಿ ಬೆಚ್ಚು ಬೀಳ್ತಿದ್ದ ಕಾವೇರಿ ಇವಾಗ ಧೈರ್ಯವಾಗಿ ನಾನೇ ಎದುರಿಸ್ಬಿಡ್ತೀನಿ ಕೀರ್ತಿನ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೊಂಡ್ರೆ ಅದಕ್ಕೆ ಕಾರಣ ಬೆಂಕಿ. ತಲೆ ಓಡಿಸದಂತ ಕಾವೇರಿ ಬೆಂಕಿ ಹಚ್ಕೊಂಡಿದ್ದೆ ಈ ಕಡೆ ಕೀರ್ತಿನ ಹೆದರಿಸ್ತಿದ್ದಾರೆ. ಇದಕ್ಕೆ ಅಲ್ವಾ ಹೆದರೋದು? ಏನು ಹೇಳ್ದೆ ನೀನು? ನನ್ನ ಪುಟನ ಯಾವುದೇ ಕಾರಣಕ್ಕೂ ನೀನು ನನ್ನಿಂದ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ರೆ ಒಳಗಡೆ ಖಂಡಿತ ಏನೋ ಅನಾಹುತ ಆಗ್ತದೆ ಅಂತ ಹೊರಗಡೆ ಇರೋ ಎಲ್ರಿಗೂ ಕೂಡ ಗೊತ್ತಾಗ್ತದೆ. ಈ ಕಡೆ ಕೀರ್ತಿಗೆ ಬೆಂಕಿ ಹತ್ರ ತೊಗೊಂಡು ಹೋಗ್ತಿದ್ರೆ ಕೀರ್ತಿ ಹಿಂಬದಿಯ ಓಡ್ತಾ ಇದ್ದಾಳೆ ಬೆಂಕಿಗೆ ಹೆದರ್ಕೊಂಡು. ಈಗ ಬಾ, ಹೇಗೆ ನೀನು ನನ್ನ ಪುಟ್ಟನ ದೂರ ಮಾಡ್ತೀಯ?
ಅಂತ ಕಾವೇರಿ ಹೇಳ್ತಿದ್ದಾರೆ. ಇದ್ರ ನಡುವೆ ಏನಾಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಸುಪ್ರೀತಾ ಕಿಟಕಿಯಿಂದ ಹೋಗಿ ನೋಡಿದ್ರೆ ಬೆಂಕಿ ಎಲ್ಲ ಹಚ್ಕೊಂಡು ಕೂತ್ಕೊಂಡಿದ್ದಾರೆ ಕಾವೇರಿ. ಎಲ್ಲ ಕಡೆ ಬೆಂಕಿ ಇಟ್ಬಿಟ್ಟಿದ್ದಾರೆ ಕೀರ್ತಿ ಹೋಗಲಿ ಅಂತ. ಈ ಕಡೆ ವೈಷ್ಣವ್ ತಡ ಆದರೆ ತುಂಬ ಬೆಂಕಿ ಹತ್ಕೊಂಡ್ಬಿಡುತ್ತೆ ಕಣೋ, ಎಲ್ಲ ಕಡೆ ಬೆಂಕಿ ಇಟ್ಬಿಟ್ಟಿದ್ದಾರೆ ಅದಕ್ಕೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಫೋರ್ಸ್ಫುಲಿ ಡೋರ್ ಓಪನ್ ಮಾಡ್ತಾರೆ. ಒಳಗಡೆ ಹೋದರೆ ಬೆಂಕಿ. ತಕ್ಷಣ ಈ ಕಡೆ ಕೀರ್ತಿ ಹೋಗಿದ್ದೆ, ಬಾಯ್ ಆಂಟಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡೋದಿಲ್ಲ ನಾನು ಅಂತ ಹೇಳಿ ಅಲ್ಲಿಂದ ಹೋದರೆ ಈ ಕಡೆ ಕಾವೇರಿಯವರು ಹಾಗೆ ಮೂರ್ಛೆ ತಪ್ಪು ಹೋಗ್ಬಿಡ್ತಾರೆ. ಈ ಕಡೆ ಸುಪ್ರೀತಾ ಅವರಂತೂ ಕಾವೇರಿಯವ್ರಿಗಂತ ಸ್ಥಿತಿ ಬಂದಿದ್ರು, ಏನು ಅದಕ್ಕೆ ಯಾಕೆ ಕೀರ್ತಿ ಕಾಟ ಕೊಡ್ತಾಳೆ, ಏನೋ ಆಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ಬಿಟ್ಟು ಬಿಡ್ದಂಗೆ ಕಾಡ್ತಿದ್ದಾಳೆ ಕೀರ್ತಿ ಅಂತ ಹೇಳ್ತಿದ್ದಾಗೆ ವೈಷ್ಣವ್ ಸುಪ್ರೀತಾನ ಎಳ್ಕೊಂಡು ಕರ್ಕೊಂಡು ಬರ್ತಾರೆ. ನಮ್ಮಮ್ಮ ತಪ್ಪು ಮಾಡಿದ್ದಾರೆ ತುಂಬ ಬಾರಿ, ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಎಲ್ಲದಕ್ಕೂ ಅವರೇ ಕಾರಣ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಅಂಥದ್ರಲ್ಲಿ ಅವರ ಪರಿಸ್ಥಿತಿ ಈಗ ಹೇಗಿದೆ ಅಂತ ಗೊತ್ತಿದ್ದು ಇಂಥ ಟೈಮಲ್ಲಿ ಉರಿತಿರೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ರೆ, ನೋಡು ವೈಷ್ಣವ್, ನಿನಗೆ ನನ್ನ ಮಾತು ಇಷ್ಟ ಆಗ್ತಿಲ್ಲ, ಬಟ್ ನಾನು ಏನು ಹೇಳ್ತಿದ್ದೀನಿ ಅದು ಸರಿಯಾಗಿ ಕಾಣಿಸ್ತದೆ. ನಿಜ ಹೇಳಬೇಕು ಅಂದರೆ ಕೀರ್ತಿ ಸತ್ತಿದ್ದಾಳೆ, ದವ್ವ ಆಗಿದ್ದಾಳೆ, ಓಕೆ. ಅವಳು ಯಾಕೆ ಯಾವಾಗಲೂ ಕೂಡ ಕಾವೇರಿ ಅದಕ್ಕೇನೆ ಕಾಡಬೇಕು? ನಿಜವಾಗಿ ಹೇಳಬೇಕು ಅಂದರೆ ಸತ್ತಾಗ ನಾವು ಯಾರೂ ಕೂಡ ನೋಡಿಲ್ಲ, ಜೀವಂತವಾಗಿರ್ಬೇಕಾದ್ರೆ ಕೊನೆಯ ಬಾರಿ ನೋಡಿರೋದು ಕೀರ್ತಿನ ಅದಕ್ಕೆ ಬಿಟ್ಟೆ ಬೇರೆ ಯಾರೂ ಕೂಡ ಇಲ್ಲ. ಈಗ ಕೀರ್ತಿ ಬಂದು ಅದಕ್ಕೇನೆ ಕಾಡ್ತಿದ್ದಾಳೆ, ಅದಕ್ಕೆ ಇಷ್ಟು ಹೆದರ್ಕೋತಿದ್ದಾರೆ ಅಂದರೆ ಏನು ಅರ್ಥ? ಅದಕ್ಕೆ ಮತ್ತು ಕೀರ್ತಿ ನಡುವೆ ಏನೋ ನಡೆದಿರಬೇಕಲ್ವ, ಅದಕ್ಕೆ ಅದಕ್ಕೆನ ಬಿಟ್ಟು ಬಿಡದೆ ಕಾಡ್ತಿರ್ಬೋದು, ಅದಕ್ಕೆ ಎದುರ್ಕೋತಿರ್ಬಹುದಲ್ವ ಅಂತ ಸುಪ್ರೀತ್ ಅವರು ಹೇಳಿದ ತಕ್ಷಣ ಈ ಕಡೆ ವೈಷ್ಣವ್ಗೂ ಕೂಡ ಅದು ಸತ್ಯ ಅಂತ ಅನಿಸುತ್ತೆ. ಅದೇ ಕಾರಣಕ್ಕೆ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಇದರಿಂದ ಏನಿದೆ ಅನ್ನೋದನ್ನು ತಿಳ್ಕೊಳ್ಳದೆ ನಾನು ಬಿಡುವುದಿಲ್ಲ ಅಂತ ವೈಶ್ ಕೂಡ ಸನ್ನದ್ಧರಾಗಿದ್ದಾರೆ. ಈ ಕಡೆ ಕಾವೇರಿಯವರು ಮಾಡಿದ ಪಾಪ ಇವತ್ತು ಅವರನ್ನೇ ತಿಂತಾ ಇದೆ ಅಂತ ಹೇಳ್ಬೋದು. ಈ ಕಡೆ ಸುಪ್ರೀತ್ ಅವರು ಅದಕ್ಕೆ ನಮ್ಮಮ್ಮಂಗೆ ಎಷ್ಟು ಕಾಟ ಕೊಟ್ರಿ ಅಲ್ವಾ, ಮಗನಿಂದ ದೂರ ಮಾಡಿ ಅವರನ್ನು ಸಾಯೋ ಟೈಮಲ್ಲೂ ನೆರಳಾಡಿಸಿ ಕೊಂದು ಬಿಟ್ರಿ ನೀವು. ಅದೇ ಪರಿಸ್ಥಿತಿ ಖಂಡಿತ ನಿಮಗೆ ಬಾರದೆ ಇರುವುದಿಲ್ಲ, ಆದಷ್ಟು ಬೇಗ ಬರುತ್ತೆ ನಿಮಗೂ ಕೂಡ ಅಂತ ಅಂದ್ಕೊಂಡೆ. ಈ ಕಡೆ ಲಕ್ಷ್ಮಿಗೆ ಯಾಕೆ ಡಾಕ್ಟರ್ ಹೇಳಿದ್ದು ಇತ್ತೀಚೆಗೆ ಹಚ್ಕೊಂಡಿದ್ಲು, ಅದಕ್ಕೆ ಅವಳು ಆ ರೀತಿ ಆಡ್ತಿದ್ದಾಳೆ, ಅದಕ್ಕೊಂದು ಕಾರಣ ಇದೆ. ಬಟ್ ಅದಕ್ಕೆ ಯಾಕೆ ಆ ರೀತಿ ಆಡಬೇಕು? ಅದರಿಂದ ಇನ್ನೇನು ಕಾರಣ ಇರಬಹುದಲ್ವ ಅಂತ ಹೇಳಿ ವೈಷ್ಣವ್ ತಲೆಗೆ ಹುಳ ಬಿಡ್ತಾರೆ. ವೈಷ್ಣವ್ ಕೂಡ ಖಂಡಿತ ತಿಳ್ಕೊತೀನಿ ಅಂತಾರೆ. ಹತ್ತು ಕಡೆ ಮತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ಲಕ್ಷ್ಮಿನ ನೋಡಿದ್ದೆ ವೈಷ್ಣವ್ ಕಳೆದು ಹೋಗ್ತಿದ್ದಾನೆ. ಈ ಕಡೆ ಯಾಕೆ ಏನಾಯಿತು ಅಂತಂದರೆ ಎಲ್ಲ ನಿಮ್ಮಿಂದನೇ ಅಂತ ಹೇಳ್ತಿದ್ದಾರೆ. ನನ್ನಿಂದ ನಾನೇನು ಮಾಡಿದೆ ಅಂತಂದರೆ ಇನ್ನೇನು ಮಾಡೋದು, ಹೇಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಅಂತ ಲಕ್ಷ್ಮಿ ಲವ್ವಲ್ಲಿ ಬಿದ್ದು ಹೋಗಿದ್ದಾನೆ ವೈಷ್ಣವ್ ಅಂತ ಹೇಳ್ಬೋದು. ಇದ್ರ ನಡುವೆ ಲಕ್ಷ್ಮಿಗೆ ಗೊತ್ತಿಲ್ಲದೆ ಸೈಕಿಯಾಟ್ರಿಸ್ಟ್ ಲಕ್ಷ್ಮಿನ ಭೇಟಿ ಮಾಡ್ತಿದ್ದಾರೆ. ಅದ್ರ ಮುಖಾಂತರ ಇಲ್ಲಿ ಲಕ್ಷ್ಮಿ ಆಡ್ತಿರೋ ನಾಟಕ ಕೂಡ ವೈಷ್ಣವ್ ಮುಂದೆ ಬಟ ಬಯಲಾಗುವ ಎಲ್ಲ ಚಾನ್ಸಸ್ ಕೂಡ ಇದೆ. ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ನಾಟಕ ಬಟ ಬಯಲಾಗತ್ತಾ ಅಥವಾ ಡಾಕ್ಟರ್ ಕೂಡ ಲಕ್ಷ್ಮಿಗೆ ಸಹಾಯ ಮಾಡ್ತಾರೆ, ಏನಾಗತ್ತೆ? ಆ ಕಡೆ ಕಾವೇರಿಯವರು ಕೀರ್ತಿ ಸಾವಿಗೆ ಕಾಣೋ ಅನ್ನೋ ಸತ್ಯ ವೈಶ್ಯ ಗೊತ್ತಾಗತ್ತಾ?